Pull you over top of the train and give him a fake name. I never brought it up. And I don't want him to feel like. Attention. Passengers must board all trains on the northbound line from Beechwood Brookline to Township Line Road Station from 9 a.m. until 3 p.m. due to scheduled traffic. Attention. Passengers must board all trains on the northbound platforms from Beechwood Brookline to Township Line Road Station from 9 a.m. until 3 p.m. due to scheduled traffic. I seen him. They seen me. ಅದು ಏಕಂತ ಆಗ್ತಾ ಇದೆ ಈ ಕಥ ಮಾಡಲ್ಲ ಅಂತ ಡೈರೆಕ್ಟಾಗಿ ಏಕಂತ ಮಾಡ್ತಾ ಇದೆ. ಬೆಂಗಳೂರು ಅದು ಮಹಾನಗರ ಪಾಲಿಕೆ ಅದಕ್ಕೆ ಸ್ವಲ್ಪ ದಿನ ನಾನು ಏನು ತಲೆ ಕೆಡಿಸ್ಕೊಂಡು ಅಮೆರಿಕಕ್ಕೆ ಬರೋ ಇವಾಗಿರೋ ಡಿಮ್ಯಾಂಡ್ ಏಕಂತ ಆಗ್ತಾ ಇರ್ತಲ್ಲ. ಇವಾಗ ನೀವು ಇನ್ನೊಂದು ಫ್ಲೈಟ್ ಎಕ್ಸ್ಟ್ರಾ ತೊಗೊಂಡಿದ್ದೀರಿ, ನೀವು ಅಮೆರಿಕಾಗೆ ಹೋಗೋದೇ ಬೇಕಾಗಲ್ಲ ಅನ್ಬೇಕಾಗುತ್ತೆ. ಆಮೇಲೆ ಅದೇ ಅದು ಏಕಲ್ಲ ಮಾರಂಗಿರೋ ಹೇಳಿ ನಾನೇ ತೊಗೊಂಡಿದ್ದೀನಿ. ಅಶ್ವಿನಿ ಸೈಟು ನನಗೆ ಎಲ್ಲ ಒಂದು 60 ಲಕ್ಷ ಬಿಟ್ಟು ಅವ್ನು ಇವಾಗ 90 ಅವ್ನು ಹೇಳಿರೋ ಪ್ರಕಾರ 3 ಕಾಲವರೆಗೂ ನಾನೇ ಕೊಟ್ಟು ತೊಗೊಂಡಿದ್ದೀನಿ. ಬಟ್ ಅದು ಇನ್ನೂ ಜಾಸ್ತಿ ಆಯ್ತು, 3.5 ಕಾಲು ಗೊತ್ತಾಯ್ತು. 14 ಸೈಟು ಈ ಕಡೆ 5 ಸೈಟು ನಾನು ತೊಗೊಂಡಿದ್ದು ಎಲ್ಲ ಒಂದು 75 ಆಯಿತು.
ಎದುರುಗಡೆನೇ ಐತೆ ಜಾಗ, ಅಲ್ಲಿ ಎದುರುಗಡೆ ಇನ್ನೊಂದು ಲೇಔಟ್ ಅವನೇ ಹೇಳ್ದ ಪಕ್ಕದಲ್ಲೇ ಮಾಡ್ತಾ ಇರ್ತಾರೆ, ಅದು ಏಕಾಂತ ಮಾಡ್ತಾ ಇದ್ದೀನಿ 6:30 ಕೊಟ್ಟಿದ್ದು ಮತ್ತು 6:30 ಹೋಗೋದು ನಾನು 4:30 ಅವಾಗ ಫೋನ್ ಮಾಡ್ತಾ ಇರ್ತೀನಿ, ಕೆಲಸ ನಮ್ಮ ಲೇಔಟಲ್ಲಿ ಏನು 27 ಮನೆ ಆಗಬೇಕಂತೆ, ಒಂದು ಮನೆ ಇತ್ತು ನಾನು ತಗೊಂಡಾಗ, ಇವಾಗ 27 ಮನೆ ಆಗಬೇಕು ಲೇಔಟಲ್ಲಿ ಒಂದು ಮನೆಯೂ ಇರಲಿಲ್ಲ, ಅಲ್ಲೇನೋ 12 ಮನೆ ಆಗುತ್ತೆ. ಎಲ್ಲ ಹೋಗ್ತಾ ಇರುತ್ತೆ, ಎಲ್ಲ ಬಂದವರು ವಿದ್ಯಾರ್ಥಿ ಹೋಗ್ತಾ ಬಂದಿರೋದು ಒಳ್ಳೆಯದಲ್ಲ, ರಾಜಂದ್ರದಲ್ಲಿ ಮಾತಾಡ್ತಾರೆ ಪಕ್ಷಕ್ಕೆ ಬೇಕಂತ ರೆವೆನ್ಯೂ ತೆಗೆದು ಯಾವುದು ಆಫೀಸಿಲ್ಲ, ನೀವೇ ತೊಗೊಂಡಾಗಲ್ಲ ನಿಂದಾಯ್ತು ಲಾಸ್ಟು ಯಾವುದು ಎಲ್ಲ ಬೇಕಂತ ನೋಡಿ ನಮಗೇನು ಬೇಕಂತ ಮಾಡಬೇಕು, ನಾನು ಸ್ಟಾರ್ಟಿಂಗೇ 6:30 ಮಾಡಬೇಕು ಬೇಕಂತ ಹೇಳಿ ಯಾವುದು 6,000ಕ್ಕೆಲ್ಲ ತೊಗೊಳೋದಿಲ್ಲ ಹೇಳಿದ್ಮೇಲೆ ಅದು ಚೆನ್ನಾಗಿ ಆಗೈತೆ ರಾಜಂತ ಒಂದು ಸೈಡ್ ಅದಕ್ಕೆ ನಾನು ರಾಜಂಪುರ ತುಂಬ ಬೆಳೆದ್ಬಿಟ್ಟು ಅವಾಗೇನೋ ಇನ್ನೂ ಸ್ವಲ್ಪ ಬಿಲ್ಡಿಂಗ್ ಆಗಾಗ ಗೊತ್ತಿಲ್ಲ, ಇಲ್ಲಿ ಇನ್ನೂ 4 ಗಂಟೆ ಅದೇನೋ ನಾನು ಬೇರೆ ಥರ ಯೋಚನೆ ಏನೋ ಅದು ಪಾಪ ಇವಾಗ ತಿಂಗಳು ಒಂದು 2 ಥರ ದುಡ್ಡು ಕೊಡ್ತಾ ಇದ್ದೀನಿ, ಮೋಟರ್ ಮಾಡ್ಕೊಂಡು ಬಟ್ ಅದು ಕಟ್ಸಿದ್ಮೇಲೆ ಏನಂದರೆ ಯಾರ್ಯಾರು ಹೆಂಗೆ ಏನು ಒಂದು ಬುದ್ಧಿ ಪಾಠ ಕಲಿಸ್ಬೋದು ಈಗ ಇಲ್ಲಾಂದ್ರೆ ಅದು ಗೊತ್ತೇ ಆಗ್ತಲ್ಲ, ಯಾವಾಗ ನಾವು ಅದೇ ಕಿತ್ತಾಡ್ತಾ ಇದ್ದೀವಿ, ನಮ್ಮದು ನಮ್ಮವರು ಎಲ್ಲ ಗೊತ್ತಾಗ್ತದೆ ಯಾರು ಹೆಂಗೆ ಏನು ಪಟ್ಟಿ ನಾನು ನನ್ನ ಮಗಳು ಇದೆಲ್ಲ ಮುಂಚೆ ಫಸ್ಟ್ ಆಗಿದೆ, ಈಗಿನ ಇವ್ರನ್ನೇ ಫಸ್ಟ್ ಗೊತ್ತಾಗಿದೆ, ಲೀಲಕ್ಕ ಅಮ್ಮ ಆಮೇಲೆ ಇನ್ನೆಲ್ಲ ನಮಗೆ ಅದು ಮರ್ಯಾದಿರಲ್ಲ. ಆಮೇಲೆ ನಾನೇನು ಸರೋಗ್ಬಾರ್ದು ಅಂತ ಸರೋಗ್ಬಾರ್ದು ಅಂತೇನಿಲ್ಲ, ನಾನು ಎಷ್ಟು ಹೇಳಿಲ್ಲ ಸರೋಗ್ಬೇಕು ನಾನು ಎಷ್ಟು ಹೇಳಿಲ್ಲ, ಬಟ್ ಆ ಒಂದು ವ್ಯಾಲ್ಯೂ ಇರಲ್ಲ, ಅವ್ರಿಗೆ ಅದೇ ವ್ಯಾಲ್ಯೂ ಇರಲ್ಲ ಅಥವಾ ನನಗೂ ಅದೇ ವ್ಯಾಲ್ಯೂ ಇರಲ್ಲ. ಅವಾಗ ಹೆಂಗಿದ್ವಿ ನಾವು, ನೀವೇ ಹೇಳೋದಲ್ಲ ಆ ದಿನಗಳ ಜನ, ಅವಾಗ ಹೆಂಗಿದ್ವಿ ನಾವು ಒಬ್ಬರ ಮೇಲೆ ಒಬ್ಬರು ಆಡ್ಕೊಂಡು ಆ ಮನೆಗೆ ಹೋದರೆ ಒಂದು ಖುಷಿ ಇರೋದು, ತಿನ್ನಕ್ಕೆ ಅಂತಲೇ ಹೋಗ್ತಾರೆ. ಇವಾಗ ಹೋಗಿ ಆ ಮನೇಲಿ ಊಟ ಇಡೋದೇ ಯಾರು ಇರೋಲ್ಲ, ಅದಕ್ಕೆ ನಮಗೂ ಬೇಜಾರು. ಅದನ್ನೆಲ್ಲ ಕಾಯ್ಕೊಂಡು ಕುತ್ಕೊಂಡು ಇಟ್ಟಾಗಿ ಗೊಳ್ಕೊಂಡು ಕುತ್ತಾಡ್ಕೊಂಡು ಆಡ್ಕೊಂಡು ಬೆಳಗಿನ ಸಾಯಂಕಾಲ ನೈಟೆಲ್ಲ ಕಾಯ್ಕೊಂಡು ಏನು ಅದೇ ಹೇಳೋದಲ್ಲ, ಮನೆಯಲ್ಲಿರೋರು ಆ ಮನೆಯಿಂದ ಏನಂತಾರೆ ಅವ್ರ ಮನೆ ಅದು ಬಂದವರು ಹೆಂಗೆ ನೋಡ್ಬೇಕು ಎಲ್ಲರೂ ಒಂದೇ ಥರ ನೋಡೋ ಥರ ಇರಬೇಕಾಗ್ತದೆ. ಅವರು ತವ್ರ ಮನೆಯಲ್ಲಿ ಮರ್ತೋಗ್ಬಿಟ್ಟು ಅವ್ರ ಮನೆ ಅನ್ನೋ ಥರ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಉಲ್ಟಾ ಆಗ್ತದೆ. ಆ ಮನೇಲಿ ಇದ್ದಿದ್ದು ಕಂಟ್ರೋಲ್ ಯಾರಿಗಾನ ಒಬ್ಬರು ಕಂಟ್ರೋಲಲ್ಲೇ ಇರ್ತದೆ. ಇವಾಗ ಆ ಮನೆ ಯಾರು ಕಂಟ್ರೋಲಲ್ಲೂ ಇಲ್ಲ, ಎಲ್ಲ ಕಂಟ್ರೋಲಲ್ಲಿ ಹೋಗ್ಬಿಟ್ಟು ಅದೆಲ್ಲ ಬೇರೆ ಹಾಗಿದ್ರೆ ಒಳ್ಳೇದು. ಭಯ ಅದನ್ನೇ ನಾನು ಹೇಳ್ತಾ ಇರೋದು, ಈಗ ಭಯ ಏನಕ್ಕೆ ಇರ್ತಿದ್ದೆ, ಅವರೇ ನಾನು ಮರ್ಯಾದೆ ಎಲ್ಲ ಸಿಗ್ತಿದ್ದೆ, ಅವ್ರು ನಿಂಗೇನಿಗೆ ಭಯ ಅಲ್ಲ, ನಾನು ಅರ್ಥ ಆಯ್ತು ಹಾಗೆ ಹೇಳಿದ್ದೆ. ಬಟ್ ನಾನು ಹೇಳ್ತಾ ಇರೋದು ಎಲ್ಲರ ಮುಂದೆ ನಾನು ಮರ್ಯಾದೆ ಹೋದ್ಮೇಲೆ ನಾನು ಇನ್ನು ಅವ್ರ ಹತ್ರ ಒಬ್ಬರು ನೀವು ಹಂಗೆ ಮಾಡಬೇಡಿ ಮನೇಲಿ ಹಿಂಗೆ ಮಾಡಬೇಡಿ ಅಂತ ಅವ್ರು ಏನು ಆವಾಗಂದ್ರೆ ಲೀಲಕ್ಕಂಗೆ ಏನೋ ಮಾತಾಡ್ಬೋದಂದ್ರೆ ಅವ್ರು ಫಸ್ಟ್ ನನ್ನ ಹತ್ರ ಮಾತಾಡಿ ಆಮೇಲೆ ಲೀಲಕ್ಕೆ ಮಾತಾಡೋದು. ಸುಮ್ಮನೆ ಯಾರಂದ್ರೆ ಅವ್ರು ಬೈಯೋದು ಗೊತ್ತಾ ಇರಲಿಲ್ಲ, ಅಮ್ಮನಿಗೆ ಯಾರಾದರೂ ಅವ್ರು ಮಾತಾಡೋಂಗೆ ಗೊತ್ತಾಯಿಲ್ಲ, ಇರಪ್ಪ ಅವ್ನು ಕಾಯ್ತಾನೆ ಅನ್ನೋದು ಅವ್ರು ಬಂದಿದ್ದು. ಇವಾಗ ಎಲ್ಲರೂ ಒಂದು ನಾನು ಕಿತ್ತಾಡ್ಕೊಂಡು ನಿಮ್ಮ ಮನೇಲಿ ಎಲ್ಲ ಎಲ್ಲ ಕೇಳಾದ್ಮೇಲೆ ಇವಾಗ ಅವ್ರೇನು ಅನ್ಕೊಂಡ್ರೆ ಇದು ನಮ್ಮ ಮನೆ, ಇವಾಗ ಇದು ನಂದು ಅನ್ನೋದು ಅವ್ರ ಮನೆ. ಆಮೇಲೆ
ಅವ್ರ ಮನೆನೇ ಅದು ಎಂಡ್ ಆಗ್ತದೆ ಅದೇ ನೋಡ್ರಿ ಇವಾಗ ದುಡ್ಡು ಮನೆ ಅಲ್ಲ ಅದು ಬರೀ ತಿಂದು ಸೇರ್ಕೊಂಡು ಹೋಗೋದು ಅದು ಅವ್ರ ಮನೆಗಳು ಪ್ರಾಬ್ಲಮ್ ಇರುತ್ತೆ ಮಾತ್ರ ನಿಜಾಗಿದ್ದರೆ ನಾನೇನು ಹೇಳೋದಂದ್ರೆ ಅವ್ರು ಹೆಂಗಣ ನೆಮ್ಮದಿಯಾಗಿ ಇಟ್ಕೊಳ್ತೀನಿ ಅವರಿಂದ ನನಗೆ ತಲೆನ ಬರಬಾರ್ದು ನಾನು ಫುಲ್ ಆ ಕಡೆ ಮರ್ತೇ ಹೋಗ್ಬಿಟ್ಟಿದ್ದೀನಿ ಇವಾಗ ಅದೇನು ಹೇಳ್ದಲ್ಲ ಯಾವಾಗೋ ಒಂದೊಂದು ಜ್ಞಾಪಕ ಬರುತ್ತೆ ಜ್ಞಾಪಕ ಬಂದಾಗ ಬೇಡ ಏನು ಇವಾಗೆಲ್ಲ ಆರಾಮ ಶಿಕ್ಷಕರಿಗೆ ಏನೋ ಸ್ಟಾರ್ಟ್ ಮಾಡೋದು ಎಲ್ಲ ಪ್ರತಿಯೊಂದು ತಲೆಗೆ ನನಗೆ ನಾನೇ ಅನ್ಕೊಂತೀನಿ ನಮ್ಮ ಮಕ್ಕಳ ಥರ ನಮ್ಮಪ್ಪ ನನಗೆಲ್ಲ ಬಿಟ್ಬಿಟ್ರು ಆ ಕಡೆ ಹೆಂಡತಿ ಮಕ್ಕಳು ಅಂದ್ಕೊಂಡಿದ್ರು ಹಂಗೇನು ಇವಾಗ ನಾನು ಅದೇ ಆಗೋದಿತ್ತು ಅಷ್ಟೇ ಅದನ್ನ ಹೇಳ್ತಾರೆ ಸುಮ್ಮನೆ ಇವಾಗ ಜಾಸ್ತಿ ನಮ್ಮದು ಅಂದ್ಕೊಡೋದನ್ನ ಜಾಸ್ತಿ ನಮ್ಮ ತಲೆ ಕೇಳ್ತಾ ಇದ್ದಿದ್ದು ಅವಾಗ ಅದನ್ನ ಹೇಳಿ ಅವಾಗ ಕೇಜ ಮನೆಗೆ ಏನು ಪ್ರಾಬ್ಲಮ್ ಆದರೂ ಇಲ್ಲಿ ನನಗೆ ಟೆನ್ಷನ್ ಅಯ್ಯೋ ನಮಗೆ ಏನಾಗುತ್ತೆ ಅವ್ರಿಗೇನಾಯ್ತು ಕೊನೆ ಮನೆಗೆ ಏನಾದರೂ ನನಗೆ ಟೆನ್ಷನ್ ತಿರುಗಿ ಅವ್ರಿಗೆಲ್ಲ ಫೋನ್ ಮಾಡಿ ತಿರುಗಿ ಅವ್ರಿಗೆಲ್ಲ ಪಂಚಾಯತಿ ಅವ್ರು ಖರ್ಚು ಮಾಡಿ ಇವ್ರಿಗೆ ಬಿಟ್ಕೊಂಡು ಅವ್ರಿಗೆ ಬಿಟ್ಕೊಂಡು ಏನೋ ತಲೆಯಲ್ಲಿ ಓಡೋದು ಇವಾಗ ಯಾವುದಿಲ್ಲ ಅವ್ರವ್ರು ನೋಡ್ಕೊಂತಾರೆ ಯಾಕೆ ಈ ತಲೆ ಜಾಸ್ತಿ ಮನೆ ಕೆಟ್ಟವ್ರು ಪಾಪ ಹೆಣ್ಣು ಮಗು ಹುಬ್ಳೆ ತಂದು ಯಾರು ಇಲ್ಲ ಹೇಳಿದ್ದಾರೆ ಕೆಲವರು ವಾಪಸ್ ಕೂಡ ನಾನು ಕೇಳಕ್ಕೆ ಹೋಗಲಿಲ್ಲ ಅದನ್ನೆಲ್ಲ ಅದೇ ಇವಾಗಿರೋ ಥರ ಇದ್ದಿದ್ದು ಅವರು ನನ್ನ ಹತ್ರ ಕೇಳ್ತಾನಿಲ್ಲ ನಾನು ಅವ್ರಿಗೆ ಕೊಡ್ತಾನೆ ಟೀಚಿಂಗ್ ಮದುವೆ ಅವಾಗ ಅವ್ರು ಎಷ್ಟು ಖರ್ಚು ಮಾಡಿದ್ದಾನೆ ಅವ್ರು ಇದ್ದಾಗ ಅಷ್ಟೇ ಅವ್ರು ಹೋಗೋವಾಗ ಅವಾಗ ಇವಾಗಿರೋ ಥರ ಇದ್ದರೆ ಅವಾಗ ನಾನು ನೋಡಪ್ಪ ನಿನ್ನ ಮಾತಪ್ಪ ಏನೋ ಅವರು ಇನ್ನೊಂದು ಅವ್ರ ಅಪ್ಪ ಅಮ್ಮ ಏನಂತ ಕಾಣಿಸ್ತಿಲ್ಲ ಅವಾಗ ಆ ಪ್ರೀತಿಯಿಂದ ಯೋಚನೆ ಮಾಡಿ ಬಟ್ ಇವಾಗ ನಾವೆಲ್ಲ ಅವ್ರ ಹೋಗಿದ ತಕ್ಷಣ ಅವ್ರ ಜೀವನ ಅದನ್ನು ನೋಡ್ಕೊಂತಾರೆ ಎಲ್ಲ ಅಷ್ಟೇ ಅದನ್ನು ಹೇಳ್ತಾರೆ ಸುಮ್ಮನೆ ನಾವು ನಮ್ಮದು ಅಂತ ಯಾವಾಗ ಜಾಸ್ತಿ ನೆಟ್ಕೊಳಕ್ಕೆ ನಾವು ಏನೋ ಯೋಚನೆ ಮಾಡಿ ನೆಟ್ಕೊಂಡು ನಮ್ಮ ಕೊನೆಗೆ ಅವ್ರ ಪ್ರೀತಿ ಅವರು ಹೋಗ್ತಿದ್ದಾರೆ ಅದು ವರ್ಕೌಟ್ ಆಗೋದು ಹಂಗೇನೆ ಈ ಮನೇಲಿ ಆಗುತ್ತೆ ಜ್ಞಾಪಕ ಬಂದು ಸುಮ್ಮನೆ ನನ್ನ ಮೈಂಡ್ಗೆಲ್ಲ ಬರೋದೆಲ್ಲ ಇಷ್ಟ ಅದೇ ಮಕ್ಕಳು ಅಪ್ಕೊಂಡಿರೋ ಬಾಯಿ ಬಂದಂಗೆ ನಿಮ್ಮನ್ನ ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಬೈದಿತ್ತು ಅವ್ರ ಮನೆ ಬಾಗಿಲು ಹೋಗಿ ನೀವು ಮಕ್ಕಳು ಹಿಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಇಷ್ಟು ದಿನ ಸಾಕಿ ತಿನ್ನೋಕ್ಕಿರೋದ್ರಲ್ಲಿ ಕೊಟ್ಟು ಬೆಳೆಸಿರೋಂಥವ್ರು ನಾನು ನನ್ನ ಮಗಳು ನಾವು ಅದು ನನಗೆ ಅಂತ ಒಂದು ಮಾತನ್ನು ಆಗಿಲ್ಲ ನಿಮ್ಮ ಹತ್ರ ಮಾತು ಕೂಡ ಆಗಿಲ್ಲ ಏನು ಹೇಳಕ್ಕ ಅಂಥದ್ದು ನೀವು ಇಲ್ಲಿಂದ ಬಂದ್ಬಿಟ್ಟು ನಿಮ್ಗೆ ಅಷ್ಟು ಇದು ನಿನ್ನ ಹತ್ರ ಏನೋ ನಾನು ಮಾತಾಡೋದು ನಿಮಗೂ ನನಗೆ ಏನಾಗುತ್ತೆ ಅಂತ ನಿಮ್ಗೇನು ಬರ್ತದೆ ನನ್ನ ಮಗಳಿಗೆ ಮಾಡೋದು ಸಾಕ್ಷಿ ಅದು ಆ ಮಗು ಅದರಲ್ಲೂ ಇವಾಗ ಅದ್ರ ಜೊತೆ ಚೆನ್ನಾಗಿ ಬೆಳೆದು ಆ ಕನೆಕ್ಷನ್ ಬೆಳೆದ್ಮೇಲಂತೂ ನನಗೆ ಆ ಮಗುನ ಯಾರನ್ನೋ ಒಬ್ಬರು ಅಶ್ವಿನಿನ ಜೋರಾಗಿ ನೋ ಅಂತ ನನ್ನ ಮೆಚ್ಚಿಗೆ ನಮ್ಮ ಪ್ರೀತಿಯಿಂದ ಹೇಳೋ ಹಂಗೆಲ್ಲ ಜೋರಾಗಿ ಮಾತಾಡೋಲ್ಲ ಹಂಗೆ ಹೇಳ್ತೇನೆ ನಂಗೆ ಇನ್ನಂಥದ್ದು ಇವಾಗ ಆ ಮಗುನ ಯಾರನ್ನ ಹೇಟ್ ಮಾಡಿದ್ರೆ ಅವ್ರು ನನಗೆ ಇಷ್ಟ ಆಗ್ತದೆ ಅದಕ್ಕೆ ಆ ಕನೆಕ್ಷನ್ ಬೆಳೆದ್ಮೇಲಂತೂ ಇನ್ನೂ ಕಷ್ಟ ಆಗೋಗುತ್ತೆ ಆಲ್ರೆಡಿ ಅದಿದೆ ನಾನು ಹೇಳ್ತಾರೆ ನೆಕ್ಸ್ಟ್ ಅವ್ರು ಯಾರು ಬಂದು ಏನು ಮಾಡಿದ್ರು ನನಗೆ ಲೆಕ್ಕಕ್ಕೂ ಬರೋಲ್ಲ ಬಂದರೆ ನಾನು ಹಿಂದೆ ಬಂದಾಗ ನಾಳೆ ದಿನ ಯಾರೋ ನಾನು ನೋಡಿ ಎತ್ಕೊಂಡು ಮುದ್ದಾಡಿದ್ರು ಇದು ಆಯಿತು ಅಷ್ಟೇ ಕೆಲ್ಸಕ್ಕೆ ಬರ್ದೇ ಇರೋದು ಎಲ್ಲ ಮಾಡ್ಕೊಂಡು ಸುಮ್ಮನೆ ಅದೇ ಬರೋದಲ್ಲ ಇವಾಗ ಕೆಲ್ಸಕ್ಕೆ ಬರೋವಾಗ ಅವ್ರು ಯಾರು ಬರಲಿಲ್ಲ ಅಂದರೆ ಕೆಲ್ಸಕ್ಕೆ ಬರ್ದೇ ಇರೋರು ನೀನು ಎತ್ಕೊಂಡು ಮುದ್ದಾಡಿ ಏನು ಒಂದು ಪ್ರಯೋಜನ ಗಿಡ ಇದ್ದಾಗ ತಾನೇ ನೀವು ಗೊಬ್ಬರ ಹಾಕಿ ನೀರು ಹಾಕ್ಬೇಕಾಗಿತ್ತು ಅದೇ ನಾನು ಕೇಳ್ಕೊಂಡಾಗ ಎಷ್ಟು ಬಾಯಿ ಬಿಟ್ಟು ಕೇಳ್ಕೊಂಡಿದ್ದೀನಿ ಗೊತ್ತಾಗ್ತಿ ನಿಮಗೆ ಗೊತ್ತಿಲ್ಲ ನೀಲಕ್ಕನ್ನ ಅಮ್ಮನ್ನ ಎಷ್ಟು ನಾನು ಕೇಳ್ಕೊತಾ ಇದ್ದೀನಿ ಬರ್ರಿ ಅಪಾರ್ಟ್ಮೆಂಟ್ಗೆ ಅಲ್ಲಿ ಯಾರು ಇಲ್ಲ ನಮಗೆ ತಿನ್ನೋಕ್ಕಿಲ್ಲ ನಾನು ಆಫೀಸ್ಗೆ ಹೋಗಬೇಕು ನೀರು ಬಿಡ್ತಾನೆ ಬರೋಕ್ಕಾಗಲ್ಲ ನಾಳೆ ಹಬ್ಬ ಆಯಿತು ಬರೋಕ್ಕಾಗಲ್ಲ ನಾನು ನೀರು ನಾನೇ ಕೊಡ್ತೀನಿ ಅಂತ ಆಗಲ್ಲ ಆ ಮಗು ಸ್ನಾನ ಮಾಡ್ಕೊಂಡು ನಾನು ಮಧ್ಯಾಹ್ನ ಕೊಡ್ಕೋತೇನೆ ಅಮ್ಮ ಇವೆಲ್ಲ ನಮ್ಮ ಮನಸ್ಸಲ್ಲಿ ಒಂಥರ ಗಟ್ಟಿಯಾಗಿ ನಿಂತ್ಕೊಬೇಕು ಯಾವ ಆ ಮನೇಲಿ ಇಟ್ಕೊಂಡು ನಾಯಿ ಬರೀ ಕೂಡ ನಾವು ಕಟ್ಟಿಟ್ಟು ಏನೋ ರೂಢಾಗಿರಲಿಲ್ಲ ಮನೇಲಿ ಇಟ್ಕೊಂಡು ಮಗುಗೆ ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ನನ್ನ ಮೈಂಡ್
ನೋಡಿ ಅಳ್ತಾ ಇತ್ತು ಲೀಲಕ್ಕ. ನಾಯಿ ತೋರಿಸಿರುವಂಥ ಒಂದು ಪ್ರೀತಿ, ನಿನ್ನ ಕರುಣೆ ಕೂಡ ಮಕ್ಕಳು ತೋರಿಸಿದ ಬಂತು ಅದನ್ನೇ ಅದನ್ನೇ ನಾನು ಹೇಳ್ತಾ ಇದ್ದೆ. ನನಗೆ ಇವಾಗೇನು ಒಳ್ಳೇದೆಲ್ಲ ಮಾಡ್ಕೊಂಡಿಲ್ಲ, ಒಳ್ಳೇದು ಮಾಡ್ತಾರೆ ಸ್ವಲ್ಪ ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಅದನ್ನೇ ಹೇಳ್ತಾ ಇರೋದು. ಮ್ಯಾಕ್ಸಿಮಮ್ ಏನು ಕೊಡ್ತೀರ ನನಗೆ 2 ಮಾತು, ಒಂದು ಒಳ್ಳೆ ಪ್ರೀತಿ ಅಷ್ಟೇ ನೀವು ಕೊಡೋಕ್ಕಾಗೋದು. ನನಗಷ್ಟೇ ಬೇಕಾಗಿತ್ತು, ಅದನ್ನೇ ನೀವು ಕೊಡ್ತೀರ. ಅದೇ ಟೈಮಲ್ಲಿ ಅದನ್ನು ನಾನು ಯೋಚನೆ ಮಾಡಿದ್ರೆ ಅದನ್ನು ಇವಾಗ ಒಬ್ಬರು ಖುಷಿಗೆ ಏನು ಬೇಕೋ ನಾವು ಅದು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅವ್ರು ನಮ್ಮ ಖುಷಿಗೆ ಅಟ್ಲೀಸ್ಟ್ ನಾವು ಖುಷಿ ಯಾವ ಥರ ಬೇಕಾದ್ರೂ ಫೈನಾನ್ಷಿಯಲಿ ಮಾಡ್ತೀವಿ, ಎಮೋಷ್ನಲಿ ಬರ್ತೀವಿ. ಇಡೀ ಫ್ಯಾಮಿಲಿಯಲ್ಲಿ ನೀವು ಎದುರು ಮಾತಾಡಬಾರ್ದಾಗಿ ಹಂಗೆ ಇಟ್ಕೊಂಡಿದ್ದೆ ನಾವೆಲ್ಲ ಇರೋ ಜಾಗದಲ್ಲಿ ನೋಡದೆ ಇರೋ ಜೀವನ ತೋರುತ್ತೆ. ಅಮ್ಮನಿಗೆ ಆಗಲಿ ಯಾರನ್ನು ಒಬ್ಬರನ್ನು ಮೂವ್ಮೆಂಟ್ ಮಾಡ್ಕೊತಾರೆ ಅಮ್ಮನಿಗೆ ಆಗಲಿ ನೋಡೋಣ. ಇವತ್ತು ನಾನು ಹಿಂಗೆ ಇಟ್ಕೊಂಡಿದ್ದೆ ಕೇಳಿದೆಲ್ಲ ದುಡ್ಡು ಕೊಡ್ಕೊಂಡು ಯಾರು ಎದುರು ಬೇಡ ಅನ್ನೋದಿಲ್ಲ, ಸ್ಟಾಪ್ ಮಾಡೋದಿಲ್ಲ. ನಾನು ಇಟ್ಕೊಂಡಿದ್ದೆ ನಿಮ್ಮ ಒಂದು ನೀವು ಅದೇನು ಹೇಳ್ಕೊತಾವೆ ಹಣ್ಣು ಕೊಟ್ಟಿದ್ದು ಮರಕ್ಕೆ ನೀವು ಖುಷಿಯಾಗಿ ಕೊಡ್ತೀವಿ. ಮರ ಇನ್ನೆಲ್ಲೂ ಅವರೇ ಕಳ್ಕೊಂಡಿರ್ತಾರೆ. ಅವರಿಂದ ನನಗೇನು ನೋವಾಗಬೇಕು, ನನಗೇನು ಸ್ಟಾರ್ಟಿಂಗಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ. ನಾನು ಇದು ಮಾಡಿದ್ರು, ನಾನು ಇಷ್ಟೆಲ್ಲ ಅಂದ್ಕೊಂಡಿದ್ದೆ. ಇಂಡಿಯಾದಲ್ಲಿ ಮದುವೆ ಮಾಡ್ಕೊಂಡಿದ್ದೆ ಅವ್ರಿಂದ, ಇಲ್ಲಾಂದರೆ ಆರಾಮಾಗಿ ನಾನು ಅಮೇರಿಕಾದ ಇವ್ರು ಈ ಥರ ಇರ್ತಾರೆ ಅಂದರೆ ಅಮೇರಿಕಾದ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಮದುವೆನ ಆರಾಮಾಗಿ ಅವ್ರ ಅಪಾರ್ಟ್ಮೆಂಟ್ ಕಳಿಸ್ಬಿಟ್ಟು ಅದೇನಂತ ಬಾಣಂತ ನನ್ನ ಮಗಳು ಅಟ್ಲೀಸ್ಟ್ US ಜನ ನಾನು ಅನ್ಕೊಂಡು ಇವಾಗ ಅದೊಂದು ಬೇಜಾರೈತೆ. ಇವ್ರ ಮೇಲೆ ಡಿಪೆಂಡ್ ಆಗಿ ಇವ್ರು ನಂಬ್ಕೊಂಡು ಅವ್ರು ಮಾಡೋಣ ಅಂತ ಅದೊಂದು ಬೇಜಾರೈತೆ. ಅಷ್ಟೇ ಏನು ಅವ್ರು ಏನೋ ಅವ್ರಿಗೇನು ತಿಂಗಳು ದುಡ್ಡು ದುಡ್ಡು ಕೊಡೋರು ಅಷ್ಟೇ. ಹಿಂಗೆ ಇವಾಗ ಮನೇಲಿ ನೀವು ಬರ್ತಾಯಿದೆ ಕಂದಾಯ ಕಟ್ಟಬೇಕು ನಿಮ್ಮ ತಿಂಗಳು ಕಂದಾಯ ಕೂಡ ಕಟ್ಕೊಂಡಿಲ್ಲ. ಕಟ್ತಾರೆ ಏನೊಂದು 10,000 ರೂಪಾಯಿ ಬರ್ತದೆ. ಯಾರು ಕಟ್ತಾರೋ ಏನು ಕಟ್ಟಿಲ್ಲ ಎಲ್ಲರೂ ಪ್ರೀತಿ ಅಂತ ಅವ್ರು ಯಾರು ಕಟ್ಕೊಳ್ತಾರೆ ನೋಡೋಣ ಅಂತ ನಾನು ಎಲ್ಲರೂ ಬರ್ತಾರೆ. ನಮ್ಮ ಮನೆ ನಮ್ಮದು ಯಾರು ಬರೋಲ್ಲ ಪ್ರಿಯರು. ಒಂದು ನಾನು ಕೊಟ್ಟಿರೋ ದುಡ್ಡಲ್ಲಿ ಮುಗಿಸ್ಕೊಂಡು ಕಟ್ಕೊಬೇಕು. ಇಲ್ಲಾಂದರೆ ನನ್ನ ಬಾಯ್ ಬಿಟ್ಟು ಯಾರ ಕೈಯಾರನ್ನ ಕೇಳಿಸ್ಬೇಕು. ಇಲ್ಲಾಂದರೆ ಯಾರನ್ನು ಬಂದು ಹೋದವರು ದುಡಿತಾರೆ ಯಾರನ್ನು ಕೊಡಿಸಿ ಕಟ್ಟೋದು. ಮಾರ್ಚ್ 1 ಸ್ಟಾರ್ಟ್ ಇವಾಗ ಕಟ್ಟಿದ್ರೆ ಹುಡುಗರು ಕಟ್ಟಿದ್ರೆ 30% ಡಿಸ್ಕೌಂಟ್ ಏನು ಮಾಡ್ಕೊಂಡು ಗೊತ್ತಿಲ್ಲ. ಅದು ಏನು ಹೇಳಿಲ್ಲ. ಸೈಡ್ಗಳೆಲ್ಲ ಅದೆಲ್ಲ ಖಾತೆ ಚೇಂಜ್ ಆಗೋರು ಕಟ್ಟಿಸ್ಕೊಂಡು ಲಾಸ್ಟ್ ವರ್ಷದಲ್ಲೂ ಕಟ್ಟಿಸ್ಕೊಂಡ್ರು. ಆಮೇಲೆ ಅದು ಈ ಖಾತೆ ಆಗೋರು ಕಟ್ಟಿಸ್ಕೊಂಡಿಲ್ಲ. ಈ ಖಾತೆ ಇನ್ನೂ ಪಂಚಾಯತ್ ಸಿಕ್ಕಿಲ್ಲ. ಈ ಖಾತೆ ನಗರಸಭೆ ಬಿಟ್ಟಾರೆ, ಈ ಖಾತೆ ಪಂಚಾಯತ್ ಬಿಟ್ಟಿಲ್ಲ. ಅದಕ್ಕೆ ಕಂದಾಯ ಕಟ್ಟಿಸ್ಕೊಳ್ತಾರೆ. ಮನೆಯದು ಬಿಲ್ಡಿಂಗ್ ಬೇಕು. ಅದೇ ಬಿಲ್ಡಿಂಗ್ ಬಿಲ್ಡಿಂಗ್ ಹೇಳಿದ್ದೀನಿ. ಹಳೇ ಬೇಕಂತ ಬಿಲ್ಡಿಂಗ್ ಮಾಡಿ ಅವನೇ ಹೋಗೆಲ್ಲ ಹೋದ ವರ್ಷ ಕಟ್ಟಿರ್ತಾನೆ. ಅವ್ನು ಹೇಳೋದು ಅವನು ಅದೇ ಹೋದ ವರ್ಷದ್ದು ಅದೇ
ಹಾಕ್ಕೊಂಡಿದ್ದೀರಾ ಕೆಳಗಡೆ ರೂಮು ಮಂಚ ಒಂದು ಬಾತ್ರೂಮ್ ಆಗೋದು ಏನು ನಾವು ಪರ್ಮನೆಂಟಾಗಿ ನಾನು ಇಲ್ಲೇ ಇರ್ತೀವಿ ಅಂತ ಏನು ನಾನು 15-14 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕೆಳಗಡೆ ರಿವರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಒಂದು ಥರ ಮಾಡೋದು ಆಮೇಲೆ ನಾನು ಜಾಗನೂ ಇಲ್ಲ ಬರೋಕ್ಕೆ ಜಾಗ ಇಲ್ಲ ಅನ್ನೋದಕ್ಕೆ ನನಗಲ್ಲಿ ಇರೋಕ್ಕೆ ನಾನು ಮನಸ್ಸು ಇರೋಲ್ಲ ನನಗೆ ಮಿಸಾಲು ಇರೋಲ್ಲ ನಾಳೆ ದಿನ ಏನಾದ್ರು ಅದು ನಾನೆಲ್ಲ ಯೋಚನೆ ಮಾಡಿ ಇಂಡಿಯಾ ಹೋದ್ರೆ ಅವ್ರಿಂದ ಹೇಳಿದ್ರೆ ಅವ್ರು ಏನೋ ಅನ್ಕೊತಾರೆ ನಾನು ಅವ್ರಿಗೆ ಏನು ಹೇಳ್ಕೊಳಕ್ಕೆ ನನಗೆ ಅಲ್ಲಿ ಹೇಳೋಣ ಅಲ್ಲಿ ತಿಂದೇಳ ಚೆನ್ನಾಗಿ ನನಗೂ ಇವ್ರಿಗಿರಪ್ಪ ಅಂದ್ರೆ ಇವ್ರ ಬಗ್ಗೆ ನಿಂತ್ಕೊಳ್ಬೇಕು ಅದಕ್ಕೆ ನಾನು ಅಲ್ಲೇನು ಹೇಳ್ಕೊಳಕ್ಕಲ್ಲ ಅಶ್ವಿನಿ ಏನಲ್ಲ ಪಾಪ ಅದೇನು ಮಾಡಲ್ಲ ಅಶ್ವಿನಿ ಏನಾದ್ರು ನೋಡೋದು ಮನೆಯವ್ರು ಯಾರು ಮಾಡೇ ಇಲ್ಲ ಸುಮ್ಮನೆ ತಮಾಷೆ ಹೇಳಿದ್ರು ಅಶ್ವಿನಿ ಬೈತಾರೆ Chicago.